ಆ ಸಂಜೀವಿನಿ ಲಡ್ಡು ಹೆಸರಿನಲ್ಲಿ ಜನರಿಗೆ ಪಂಗನಾಮ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಚೀಟಿಂಗ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವ ಪಕ್ಷ ಟಿಕೆಟ್ ಕೊಟ್ಟರೆ ಅವ್ರ ಜೊತೆಯಲ್ಲಿ ಒಟ್ಟು ಟಿಕೆಟ್ಗಂತೂ ಪ್ರಯತ್ನ ಮಾಡೋದು ಗ್ಯಾರಂಟಿ ಅಂತ ಹೇಳಿದರು. ನಮಸ್ಕಾರ ಹನುಮೇಗೌಡರಿಗೆ. ನಮಸ್ಕಾರ. ಏನು ಮೊನ್ನೆ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ಲಿ ಅದು ಲಡ್ಡು ತಗೊಳ್ಳುವಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಫೋಟೋ ಕಂಡೆ ನಾನು. ಅದ್ರ ಬಗ್ಗೆ ಏನಂತ ಹೇಳಕ್ಕಾದ್ರು? ಮೊನ್ನೆ ಯಾವಾಗಪ್ಪ? ಮೊನ್ನೆ ಅಲ್ಲ, ಅದು ಡಿಸೆಂಬರ್ ತಿಂಗಳಲ್ಲಿ. ಈಗ ಹೋದ ತಿಂಗಳು, ಕಳೆದ ವರ್ಷದ ಡಿಸೆಂಬರ್ ತಿಂಗಳು. ಹೌದು, ಡಿಸೆಂಬರ್ ತಿಂಗಳಲ್ಲಿ ನಾನು DCP ಆಫೀಸ್ಗೆ ಹೋಗಿದ್ದೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಕೆಳಗಡೆ ಇನ್ಸ್ಪೆಕ್ಟರ್ ಇದ್ರು, ಅಲ್ಲಿ ಅವ್ರ ಹತ್ರ ಮಾತನಾಡ್ತಿದ್ದೆ. ಆ ಸಂದರ್ಭದಲ್ಲಿ ಈ ಚಿಲುಮೆ ಅನ್ನೋಂಥವ್ರೇನು ಸಂಜೀವಿನಿ ಲಡ್ಡು ಅಂತ ಹೇಳಿ ಎಲ್ರಿಗೂ ಹಂಚೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ನನಗೆ ಇವನು ಅಂತ ಹೇಳಿ ಕುತೂಹಲ ಬಂತು. ಆವಾಗ ನನಗೆ ಹಳೆಯದೆಲ್ಲ ನೆನಪಾಯಿತು. ಅದೇನೋ ಮಲ್ಲೇಶ್ವರಂನಲ್ಲಿ ಚಿಲುಮೆ ಫೌಂಡೇಶನ್ನು ವೋಟರ್ಸ್ ID ಗಳನ್ನು ಫೇಕ್ ಕ್ರಿಯೇಟ್ ಮಾಡಿ ಚುನಾವಣೆಗೆ ಮುಂಚೆ ಅಕ್ರಮವಾಗಿ ಚುನಾವಣಾ ಲಿಸ್ಟ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕಿದ್ದಂತಹ ಒಂದು ಆರೋಪ ಬಂದಿತ್ತಲ್ಲ, ಆ ಚಿಲುಮನ ಏನಿರಬಹುದು ಅಂತ ಹೇಳಿ ನನಗೆ ತುಂಬ ಸಹಜವಾಗಿ ಪ್ರಶ್ನೆ ಬಂತು. ಆ ಚಿಲುಮೆಯ ಆ ಕಾರ್ಯಕ್ರಮ ಅಂದರೆ ಲಡ್ಡು ಹಂಚೋ ಅಂತ ಆ ಕಾರ್ಯಕ್ರಮಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ನನಗೆ ಅತ್ಯಂತ ಚಿರಪರಿಚಿತರು. ನಾನು ಈ BJPಯವರು ಮಾಡುವಂತಹ ಅಕ್ರಮಗಳು, ಅನೈತಿಕ ಮತ್ತು ಒಂದು ರೀತಿಯ ಏನು ದುರಾಚಾರದ ಇವೇನಿದಾವಲ್ಲ, ಅದರ ವಿರುದ್ಧ ನಾನು ಪೋಸ್ಟ್ ಹಾಕುವಂಥ ಸಂದರ್ಭದಲ್ಲಿ ಆವಾಗ ಅವರು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಒಂದೊಂದು ಕಾಮೆಂಟನ್ನು ಹಾಕ್ತಾಯಿದ್ರು. ಹಾಗಾಗಿ ಅವರು BJPಯವರು ಆವಾಗ ಏನೋ ಒಂದು ಸ್ವಲ್ಪ ಪ್ರಶ್ನೆ ಬಂತು. ಆವಾಗ ನಾನು ಅವ್ರನ್ನ ಕೇಳಿದೆ, ಸ್ವಾಮಿ ನೀವು ಈ ಚಿಲುಮೆ ಇದರ ಜೊತೆಯಲ್ಲಿ ಬಂದಿದ್ದೀರಲ್ಲ, ಇವ್ರು ಮಾಡಿರೋ ಅಕ್ರಮ ಅದು ಮಲ್ಲೇಶ್ವರದ ಆ ಚಿಲುಮೆನೋ ಇದು ಬೇರೆ ಚಿಲುಮೆನೋ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿರಿಲ್ಲ ಹನುಮೇಗೌಡ್ರೆ, ಅದೇ ಬೇರೆ ಇದೇ ಬೇರೆ ಅಂತ. ಸರಿ, ಇದಾದ ಒಂದು ವಾರದ ಹಿಂದೆ ಮುಂದೆ ಚುಂಚನಗಿರಿ ಅಂದರೆ ವಿಜಯನಗರದಲ್ಲಿರುವಂಥ ಚುಂಚನಗಿರಿ ಒಕ್ಕಲಿಗರ ಸಂಘದ ಮಠದ ಒಂದು ಚೋಲ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅಪ್ಪಾಜಿ ಗೌಡರು ಅಂತ ಹೇಳಿ ಒಬ್ಬರು ಈ ಒಕ್ಕಲಿಗರ ಸಂಘದ ಸಜ್ಜೆಪಾಳದ ಜಮೀನಿಗೆ ಹೋರಾಟ ಮಾಡಿದಂತಹ ಒಬ್ಬ ಪ್ರಮುಖರು ಆ ಒಂದು ಟ್ರಸ್ಟ್ನ ಹೆಸರಿನಲ್ಲಿ, ಅಂದರೆ ಕೃಷ್ಣಪ್ಪ ರಂಗಮ್ಮ ಏನು ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ನ ಹೆಸರಿನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಯಾರ್ಯಾರೋ ಮಾಡ್ಕೊಂಡಿದ್ರು ಒಟ್ಟಿಗೆ ಸೇರಿಕೊಂಡು. ಅದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ರೀತಿಯಲ್ಲಿ ಕೆಲವರು ಅದರಲ್ಲಿ ತಮ್ಮ ಹೆಸರನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಮಾಡಿದಂಥ ಕಾರ್ಯಕ್ರಮದ ರೀತಿಯಲ್ಲಿ ನನಗೆ ಅನಿಸಿದೆ. ಅದು ಇರಲಿ, ಆ ಕಾರ್ಯಕ್ರಮಕ್ಕೆ ಇವರು ಲಡ್ಡು ಹಂಚಲಿಕ್ಕೆ ಅಲ್ಲಿಗೆ ಬಂದರು. ಆಗ ನಾನು ಅವರು ಹಂಚ್ತಾ ಇದ್ದಂತಹ ಒಂದೇನು ಆ ಪಾಂಪ್ಲೆಟ್ ಇದೆಯಲ್ಲ, ಆ ಪಾಂಪ್ಲೆಟ್ ಕಲರ್ನ ನೋಡಿ ಇವರು ಆ ಮಲ್ಲೇಶ್ವರಂನ ಅವರೇ ಅದೇ ಚಿಲುಮೆ ಇವರು ಇರಬೇಕು, ಅದೇ ಚಿಲುಮೆ ರವಿಕುಮಾರ್ ಇರಬೇಕು. ಯಾಕೆಂದರೆ ನನಗೆ ಹೆಸರು ಮೊದಲನೇ ದಿನ ಆ ರವಿಕುಮಾರ್ ಹೆಸರು ನೆನಪಿರಲಿಲ್ಲ ನನಗೆ. ಆವಾಗ ನಾನು ಮತ್ತೆ ಅದೇ ಎಲ್ಲಿ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ್ರಲ್ಲ ನನ್ನ ಚಿರಪರಿಚಿತರು, ಅವ್ರಿಗೆ ಇದೇ ಪ್ರಶ್ನೆಯನ್ನು ಮಾಡಿದೆ. ಸ್ವಾಮಿ, ಮುಂದಿನ BJP ಕ್ಯಾಂಡಿಡೇಟ್ ರಾಜಾಜಿನಗರ ಕ್ಷೇತ್ರಕ್ಕೆ ಅಂದರೆ ಇದು ಅದೇ ಚಿಲುಮೆ ಇದ್ದ ಆಗಿದೆ ಅಂತ. ಇಲ್ಲ ಹನುಮೇಗೌಡ್ರೆ, ಹಾಗೆ ಹೀಗೆ ಅಂತ ಏನೋ ಒಂದು ಹೇಳಿದರು. ನಾವು BJPನವರಲ್ಲ, ನಾವು ಕಾಂಗ್ರೆಸ್ನವ್ರ ಜೊತೆಲಿದ್ದೀವಿ, BJPಯವ್ರ ಜೊತೆಲಿದ್ದೀವಿ, ದಳದವ್ರ ಜೊತೆಲಿದ್ದೀವಿ, ನೋಡಿ ಇವರೆಲ್ಲ ಯಾರ್ಯಾರು ಏನು ಅಂತ ಹೇಳಿ ಯಾರ್ಯಾರ್ದೋ ಒಂದಷ್ಟು ಜನರದೆಲ್ಲ ತೋರಿಸಿದ್ರು. ಆಮೇಲೆ ಸುರೇಶ್ ಕುಮಾರ್ ಕೂಡ ಇದ್ದಾರೆ ಇದರಲ್ಲಿ, ನೋಡಿ ಅವರನ್ನು ಭೇಟಿ ಮಾಡಿದ್ದೀವಿ ಹಾಗೆ ಅಂತ. ಇಲ್ಲ ಇದು ಸುರೇಶ್ ಕುಮಾರ್ಗೆ ಬುಡಕ್ಕೆ ಬೆಂಕಿ ಹಾಕ್ಲಿಕ್ಕೆ ನೀವೇನೋ ಮಾಡ್ತಿದ್ರಿ ಮಾಡಿ, ಆದರೆ ಇದು BJPಯ ಒಂದು ರೀತಿಯ ಇನ್ಯಾವುದೋ ತಂತ್ರಗಾರಿಕೆ ಮಾಡಿ BJPಯ ಗೆಲ್ಲಿಸ್ಲಿಕ್ಕೆ ಅಥವಾ BJPಯ ಕ್ಯಾಂಡಿಡೇಟ್ ಆಗಲಿಕ್ಕೆ ನೀವು ನಿಂತಂಗಿದ್ದೀರಿ, ನನಗೆ ನಿಮ್ಮ ಬಗ್ಗೆ ಅನುಮಾನ ಬರ್ತಾ ಇದೆ ಅನ್ನೋಂಥ ಶಬ್ದವನ್ನು ನಾನು ಹೇಳಿದೆ. ಇಲ್ಲ ಹಾಗಲ್ಲ, ನಾವು ಯಾವ ಪಕ್ಷ ಟಿಕೆಟ್ ಕೊಟ್ಟರೆ ಅವ್ರ ಜೊತೆಯಲ್ಲಿ ಒಟ್ಟು ಟಿಕೆಟ್ಗಂತೂ ಪ್ರಯತ್ನ ಮಾಡೋದು ಗ್ಯಾರಂಟಿ ಅಂತ ಹೇಳಿದರು. ಆವಾಗ ನನಗೆ ಮೂರನೇದು ಇನ್ನೊಂದು ಭಾಗ ಅರ್ಥವಾಗಿದ್ದೇನು ಅಂತಂದರೆ, ಹಾಗಿದ್ರೆ ಇದು ಮಲ್ಲೇಶ್ವರದ ಆ ವೋಟಿಂಗ್ ಚೀಟಿಗಳನ್ನು ಅಂದರೆ ಚುನಾವಣಾ ಚೀಟಿ ಗುರುತಿನ ಚೀಟಿಗಳನ್ನು ಫೇಕ್ ಮಾಡಿ ಕ್ರಿಯೇಟ್ ಮಾಡಿ ಕೇಸಾಗಿ ಜೈಲಿನಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಅವರೇ ಇದ್ದಾಗಿದೆ ಅಂತ ನಾನು ಮಾತನಾಡ್ತಾ ಇದ್ದೆ.
ಆ ಮಾತನಾಡೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿ ಸಂಪರ್ಕ ಇರುವಂತಹ ಒಬ್ಬ ವ್ಯಕ್ತಿ, ಹನುಮೇಗೌಡ್ರೆ ನಿಮಗೆ ಇಮ್ಮಿಡಿಯೇಟ್ ಆ ಒಂದು ಕಂಪ್ಲೇಂಟ್ ಕಾಪಿ ಇದೇ ರವಿಕುಮಾರ್ ಇದ್ರ ಬಗ್ಗೆ ನಿಮಗೆ ಕಳಿಸ್ತೀನಿ ಅಂತೇಳಿ ಒಂದು ಪತ್ರಿಕಾ ತುಣುಕನ್ನು ನನಗೆ ಕಳಿಸಿದರು. ಆ ಕ್ಷಣವೇ ನಾನು ಅದನ್ನು ಮಾಗಡಿ ಪೊಲೀಸ್ ಠಾಣೆಗೆ, ಅಂದರೆ ಅಲ್ಲಿನ ಇನ್ಸ್ಪೆಕ್ಟರ್ಗೂ ಕಳಿಸ್ಕೊಟ್ಟೆ, ಓದಿ ಸ್ವಾಮಿ ಅಂತ. ಅಂದರೆ ಇದನ್ನೆಲ್ಲ ಗಮನಿಸಿದ ಮೇಲೆ ಈ ಲಾಡು ಅನ್ನೋಂಥ ಹೆಸರಿನಲ್ಲಿ ಅದು ಏನು ಸಂಜೀವಿನಿ ಲಡ್ಡು ಅಂದರೆ RSS BJPಯವರು ಒಳ್ಳೊಳ್ಳೆ ಶಬ್ದಗಳನ್ನು ಇಟ್ಕೊಂಡು, ಅದು ದೇವರಿರ್ಬೋದು, ರಾಮ ಇರಬಹುದು, ಸಂಸ್ಕೃತಿ ಇರಬಹುದು, ಸಂಸ್ಕಾರ ಇರಬಹುದು, ಸನಾತನ ಇರಬಹುದು, ಹಿಂದುತ್ವ, ಇಂಥವೇ ಶಬ್ದಗಳು ಇವರಿಗೆ ದುರ್ಬಳಕೆಗಿರುವಂತಹ ಒಂದಿದು. ಹಂಗಾಗಿ ಆ ಸಂಜೀವಿನಿ ಲಡ್ಡು ಹೆಸರಿನಲ್ಲಿ ಜನರಿಗೆ ಪಂಗನಾಮ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಚೀಟಿಂಗ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದರೆ ಇವರು ಇನ್ನೆಂತಹ ನೀಚರಿರಬಹುದು ಅನ್ನೋಂಥದ್ದು ಆಲೋಚನೆ ಮಾಡೋಷ್ಟೊತ್ತಿಗೆ ಅವ್ರು ಆಗಾಗಲೇ ಹೋಗಿ ಆಗಿತ್ತು. ಅದಾದಮೇಲೆ ಆ ಸುದ್ದಿಯ ತುಣುಕನ್ನು ನಾನು ಬೇರೆಯವರಿಗೆ ಹಾಕಿದ್ದೀನಿ. ಈಗ ನನಗೆ ಅನ್ನಿಸ್ತಾ ಇದೆ, ನೀವು ಫೋನ್ ಮಾಡಿ ನನಗೆ, ಹನುಮೇಗೌಡ್ರೆ ಏನು ಲಡ್ಡು ತಿನ್ನಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ ಅಂತ ಏನು ಕೇಳಿದ್ರಲ್ಲ, ಆ ವಿಚಾರ ನೀವು ಫೋನ್ ಮಾಡಿ ನನಗೆ ಕೇಳಿದಾಗ ನನಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಇದು ಯಾವುದು ಏನು ನನಗೆ ಅರ್ಥವಾಗಿಲ್ಲ. ಆಮೇಲೆ ನೀವು ಫೋಟೋ ತೋರಿಸಿದ ಮೇಲೆ ನನಗೆ ಸ್ಪಷ್ಟ ಆಯಿತು, ಇವರು ಇಡೀ ಪೊಲೀಸ್ ಇಲಾಖೆಯಲ್ಲಿ, ಅಂದರೆ ಕಳ್ಳನನ್ನ ಹಿಡಿದಂತಹ ಪೊಲೀಸ್ನವ್ರಿಗೆ ಕಳ್ಳ ಹೋಗಿ ಸ್ವೀಟ್ ಹಂಚಿ ನಾನು ಕ್ಲೀನು, ನಾನು ಭಾರಿ ಸ್ವಚ್ಛ ಅನ್ನೋ ರೀತಿಯಲ್ಲಿ ಹಂಚ್ಕೊಂಬಂದಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಈ ಸಂಜೀವಿನಿ ಲಡ್ಡು ಹಂಚ್ತಾ ಇದೆಯಾ ಅನ್ನೋಂಥದ್ದು ನನಗೆ ಕೇಳಿ ಬರ್ತಾ ಇದೆ. ಅವರು ಈ ಹಿಂದೆ ರಾಜಾಜಿನಗರದಲ್ಲೂ ಹಂಚಿದಾರಂತೆ, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನಲ್ಲೂ ಹಂಚಿದಾರಂತೆ, ಇನ್ನೆಲ್ಲೆಲ್ಲ ಹಂಚಿದಾರೋ ಗೊತ್ತಿಲ್ಲ ನನಗೆ. ಆದರೆ ಈ ಸಂಜೀವಿನಿ ಲಡ್ಡು ಹೆಸರಿನಲ್ಲಿ ಯಾರ್ಯಾರಿಗೆ ಏನೇನು ತಿನ್ನಿಸಿ ಏನೇನು ಮಕ್ಬಲ್ ಟೋಪಿ ಹಾಕ್ತಿದ್ದಾರೆ ಅನ್ನೋಂಥದ್ದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಅವರು ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತನಾಡು ಅನ್ನೋಂತಹ ಒಂದು ಈ ಎಳ್ಳು ಬೆಲ್ಲವನ್ನು ಕೂಡ ಹಂಚಿದ್ದು ಕಾರ್ಯಕ್ರಮ ಅವತ್ತೇ ನಮಗೆ ಗೊತ್ತಾಯಿತು, ಎಲ್ಲಿ ವಿಜಯನಗರದ ಚುಂಚನಗಿರಿ ಮಠದಲ್ಲಿ. ಆದರೆ ನನಗೆ ದುಃಖ ಅನಿಸೋಂಥದ್ದು ಏನು ಅಂತಂದರೆ, ಅಂದರೆ ಎಲ್ಲ ವ್ಯಕ್ತಿಗಳು ಕಳ್ಳರೆ ಅಂತ ಹೇಳಲ್ಲ, ಆದರೆ ಆರೋಪ ಮುಕ್ತ ಆಗೋದಕ್ಕೆ ಮುಂಚೆನೇ ಇವರು ನಾನು ಭಾರಿ ಸಜ್ಜನ ಅಂತ ಹೇಳಿ ಎಳ್ಳು ಬೆಲ್ಲ ಹಂಚ್ಕೊಂಡು ಇದನ್ನು ಕ್ಯಾಲೆಂಡ್ರನ್ನು ರಿಲೀಸ್ ಮಾಡಿಕೊಂಡು ಎಲ್ಲ ಪಕ್ಷದ ಜೊತೆಯಲ್ಲಿ ಹೋಗ್ತಾ ಇರೋದು. ಅದರಲ್ಲೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಮತ್ತು ಗಣ್ಯ ವ್ಯಕ್ತಿಗಳು, ಇಂಥವ್ರು ಎಲ್ಲರ ಜೊತೆಯಲ್ಲಿ ಹೋಗಿ ಫೋಟೋ ಅಂತೂ ತೆಗೆಸ್ಕೊಂಡಿದ್ದಾರೆ. ಅದರ ದುರ್ಬಳಕೆಗಾಗಿಯೇ ಅವರು ಫೇಸ್ಬುಕ್ನಲ್ಲೂ ಹಂಚ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅಂದರೆ ನಾನು ಇಂತಿಂಥವರ ಜೊತೆಯಲ್ಲಿದ್ದೀನಿ ಅನ್ನೋಂತಹ ಒಂದು ಪ್ರಭಾವವನ್ನು ಬಿಂಬಿಸಿಕೊಂಡು ಆ ರಾಜಾಜಿನಗರ ಕ್ಷೇತ್ರದಲ್ಲಿ ಮುಂದೆ ಚುನಾವಣೆಗಿಳಿಯುವಂತಹ ತಂತ್ರಗಾರಿಕೆ, ಈ ತಂತ್ರಗಾರಿಕೆಯ ಮೂಲಕ ಜನರನ್ನು ಮಂಗ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋಂಥದ್ದು ನನಗೆ ಗೊತ್ತಾಗಿರುವಂಥದ್ದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.